ಮಳೆಯ ಅವಾಂತರ ಹಿಡಿಹಿಡಿಯಾಗಿ ಜಡಿತಾ ಇರುವ ಮಳೆ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಕರಾವಳಿಯಲ್ಲಿ ಭಾರಿ ವರ್ಷಧಾರೆಗೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿದೆ. ಹೆದ್ದಾರಿಗಳ ಮೇಲೆ ಗುಡ್ಡದ ಭೂತ ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿದೆ. ನದಿ, ತೊರೆ, ಜಲಪಾತಗಳು ಭೋರ್ಗರಿತಾ ಇವೆ. ಭಾರಿ ಮಳೆಗೆ ಕಾಂಪೌಂಡ್ ಕುಸಿದು ಹಲವು ಬೈಕ್ಗಳು ಜಖಂ. ಗುಡ್ಡ ಕುಸಿಯುವ ಭೀತಿಯಲ್ಲಿರುವ ಮನೆ, ಹೆದ್ದಾರಿಯಲ್ಲಿ ಭೂಕುಸಿತ, ಭೋರ್ಗರೆದು ಹರಿತಾ ಇರುವ ನದಿಗಳು. ರಾಜ್ಯದ ಕೆಲ ಜಿಲ್ಲೆಗಳಿಗೆ ರಜೆ ಹೇಳಿರುವ ವರುಣ ಇನ್ನೂ ಕೆಲವು ಜಿಲ್ಲೆಗಳಿಗೆ ಹಾಜರಿ ಕೊಟ್ಟು ಬಿಟ್ಟು ಬಿಡದೆ ಬಾರಿಸುತ್ತಿದ್ದಾನೆ. ಕರುಣೆ ಇಲ್ಲದೆ ವರುಣ ಎಲ್ಲವನ್ನ ಚಿತ್ ಮಾಡ್ತಿದ್ದಾನೆ. ಕೊಪ್ಪಳ ಜಿಲ್ಲೆಯಲ್ಲಿ ರಾತ್ರಿ ಮಳೆ ಆರ್ಭಟಕ್ಕೆ ಮನೆಯೊಂದು ಧರಾಶಾಹಿಯಾಗಿದೆ. ಗಂಗಾವತಿಯ ಹೆಬ್ಬಾಳದಲ್ಲಿ ದುರಂತ ನಡೆದಿದ್ದು 1.5 ವರ್ಷದ ಮಗು ಮೃತಪಟ್ಟಿದೆ. 6 ಮಂದಿ ಗಾಯಗೊಂಡಿದ್ದಾರೆ. ನಿನ್ನೆಯಿಂದ ನಿರಂತರ ಮಳೆ ಸುರಿತಾ ಇದ್ದು ಅವಾಂತರಗಳ ಬರೆ ಎಳೆದಿದೆ. ಗಾಯಗೊಂಡ 6 ಮಂದಿ ಗಂಗಾವತಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ತಹಶೀಲ್ದಾರ್ ಯು ನಾಗರಾಜ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಮಧ್ಯೆ ಕೊಪ್ಪಳ ಜಿಲ್ಲೆಯಲ್ಲಿ ವರ್ಷಧಾರೆ ಮುಂದುವರೆದಿದ್ದು ರೈತನ ಮುಖದಲ್ಲಿ ಒಂದಿಷ್ಟು ಮಂದಹಾಸ ಮೂಡಿಸಿದೆ. ಮಳೆ ಇಲ್ಲದೆ ಒಣಗೋಗ್ತಾ ಇದ್ದ ಬೆಳೆಗೆ ನಿನ್ನೆಯಿಂದ ಸುರಿತಾ ಇರುವ ಮಳೆ ಸಂಜೀವಿನಿಯಾಗಿದೆ. ಇತ್ತ ಕರಾವಳಿ ಸೀಮೆ ಮಂಗಳೂರಿನಲ್ಲಿ ಭಾರಿ ಮಳೆಗೆ ಮೇರಿ ಹಿಲ್ನಲ್ಲಿ ಗುಡ್ಡದ ಭೂತದ ಭಯ ಆವರಿಸಿದೆ. ಯಾಡಿಯ ಕೊಂಚಾಡಿಯಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಅಪಾಯಕಾರಿ ಸ್ಥಿತಿಯಲ್ಲಿವೆ. ಮನೆಯ ಅಂಗಳದವರೆಗೆ ಗುಡ್ಡದ ಮಣ್ಣು ಕುಸಿದ್ದು ಅದೃಷ್ಟವಶಾತ್ ಮನೆಯವರು ಅಪಾಯದಿಂದ ಪಾರಾಗಿದ್ದಾರೆ. ಮತ್ತಷ್ಟು ಮಳೆ ಬಂದ್ರೆ ಗುಡ್ಡದ ಮಣ್ಣಿನಿಂದ ಮನೆ ಸಂಪೂರ್ಣ ಕುಸಿಯಲಿದೆ. ಈಗಾಗಲೇ ಒಂದರ್ಧ ಭಾಗ ಮನೆ ಕುಸಿಯುತ್ತಾ ಇದ್ದು ನಿವಾಸಿಗಳು ಆತಂಕದಲ್ಲಿದ್ದಾರೆ. ಪಕ್ಕದ ಜಾಗದವರು ಇಲ್ಲಿ ಬಂದು JCBಯಲ್ಲೆಲ್ಲ ಇದು ಮಾಡಲಿಕ್ಕೆ ಮಾಪ್ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲ ಗುಡ್ಡ ಎಲ್ಲ ಅಗ್ದು ಎಲ್ಲ ಮಣ್ಣೆಲ್ಲ ಲೂಸ್ ಆಗಿ ಅದರ ಒಳಗೆ ನೀರೆಲ್ಲ ಬಂದು ಇದು ಈಗ ಗುಡ್ಡ ಎಲ್ಲ ಜರಿದು ಬಿದ್ದಿದೆ. ಇಲ್ಲಿ ಪಕ್ಕದ 3-4 ಮನೆಗೆ ಈಗ ಎಲ್ಲ ಡ್ಯಾಮೇಜ್ ಆಗಿದೆ. ಹಾಗೆ ನಾವು ಇದನ್ನೆಲ್ಲ ತೆಗೆಸಿಕೊಡಬೇಕಾಗಿ ನಾನು ವಿನಂತಿಸುತ್ತೇನೆ. ಇನ್ನು ಮೇರಿ ಹಿಲ್ನಲ್ಲಿರುವ ವಿಕಾಸ್ ಕಾಲೇಜಿನ ಕಾಂಪೌಂಡ್ ಕುಸಿದಿದೆ. ಪಕ್ಕದಲ್ಲೇ ಗ್ಯಾರೇಜ್ ಇದ್ದು ರಿಪೇರಿಗಾಗಿ ತಂದು ನಿಲ್ಲಿಸಿದ್ದ ಬೈಕ್ಗಳ ಮೇಲೆ ಕಾಂಪೌಂಡ್ ಕುಸಿದು ಬಿದ್ದು 1 ಕಾರು ಸೇರಿ 15ಕ್ಕೂ ಹೆಚ್ಚು ಬೈಕ್ಗಳು ಜಖಂ ಆಗಿವೆ. ಕಾಂಪೌಂಡ್ ಕುಸಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮತ್ತೊಂದೆಡೆ ಭಾರಿ ಮಳೆಗೆ ಮಂಗಳೂರು ಹೊರವಲಯದ ಅದ್ಯಪಾಡಿ ಟು ಕೈಕಂಬ ಸಂಪರ್ಕಿಸುವ ರಸ್ತೆ ಮೇಲೆ ಗುಡ್ಡ ಕುಸಿದು ವಾಹನ ಸಂಪರ್ಕ ಕಡಿತಗೊಂಡಿದೆ. ಇತ್ತ ಉಳ್ಳಾಲಬೈಲ್ ಹಾಗೂ ಕುಂಪಲ ನಿಸರ್ಗ ಲೇಔಟ್ನ ಕೆಲ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡುವಂತಾಗಿದೆ. ಇನ್ನು ಭಾರಿ ಮಳೆಗೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ನೆಲ್ಯಾಡಿ ಬಳಿ ಮತ್ತೊಂದು ಗುಡ್ಡ ಕುಸಿದಿತ್ತು. ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು. ಸದ್ಯ ಮಣ್ಣು ತೆರವುಗೊಳಿಸಿದ್ದು ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಅತ್ತ ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ಸ್ವರ್ಣ, ಪಾಪನಾಶಿನಿ, ಶಾಂಭವಿ ನದಿಗಳು ತುಂಬಿ ತುಳುಕ್ತಾ ಇವೆ. ಕಾಮಿನಿ ಹೊಳೆ ತೀರದಲ್ಲಿ ನೆರೆಯ ಪರಿಸ್ಥಿತಿ ಸೃಷ್ಟಿಯಾಗಿದ್ದು ದೋಣಿಗಳ ಮೂಲಕ ಜನರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಆರೆಂಜ್ ಯೆಲ್ಲೋ ಅಲರ್ಟ್ ವಿಸ್ತರಣೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಮುಂದುವರೆದಿದ್ದು ಮುಂಜಾಗ್ರತಾ ಕ್ರಮವಾಗಿ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಉತ್ತರ ಕನ್ನಡ ಜಿಲ್ಲೆಯ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.